ಇನ್ನು ಕೆಲವೇ ದಿನಗಳಲ್ಲಿ ಪ್ರಧಾನಿ ಮೋದಿಗೆ ವಯಸ್ಸು 75 ದಾಟಲಿದೆ. ಪ್ರಧಾನಿ ಹುದ್ದೆಯಿಂದ ನಿವೃತ್ತಿಯಾಗ್ತಾರಾ? ಪವರ್ಫುಲ್ ಪ್ರಧಾನಿಯ ರಾಜಕೀಯ ಪುಟ ಕ್ಲೋಸ್ ಆಗುತ್ತಾ? ಮೋದಿ ನಂತರದ ಮುಂದಿನ ಪ್ರಧಾನಿ ಯಾರು ಅನ್ನೋ ಹಲವು ಪ್ರಶ್ನೆಗಳು ದೇಶದ ಜನರಲ್ಲಿ ಹುಟ್ಟಿಕೊಂಡಿವೆ. ಹಾಗಾದ್ರೆ ನಿಜಕ್ಕೂ ಪ್ರಧಾನಿ ಮೋದಿ ರಾಜಕೀಯದಿಂದ ಹಿಂದೆ ಸರಿಯುತ್ತಾರಾ? 75 ವರ್ಷಕ್ಕೆ ನಿವೃತ್ತಿ ತೆಗೆದುಕೊಳ್ತಾರಾ? 11 ವರ್ಷಗಳಿಂದ ನಿಭಾಯಿಸುತ್ತಿರುವ ಪ್ರಧಾನಿ ಪಟ್ಟವನ್ನ ತ್ಯಾಗ ಮಾಡ್ತಾರಾ ಅನ್ನೋ ಪ್ರಶ್ನೆಗಳಿಗೆ ಸ್ವತಃ RSS ಅಂಗಳದಿಂದಲೇ ಉತ್ತರ ಹೊರಬಿದ್ದಿದೆ. ಅದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. 75 ವರ್ಷಕ್ಕೆ ನಿವೃತ್ತಿ ತೆಗೆದುಕೊಳ್ತಾರಾ ಪ್ರಧಾನಿ ಮೋದಿ? RSSನಿಂದ ಹೊರಬಿತ್ತು ಸ್ಪಷ್ಟ ಸಂದೇಶ. ನಿಜ, ಸೆಪ್ಟೆಂಬರ್ 17ರಂದು ಪ್ರಧಾನಿ ಮೋದಿ ಬರ್ತ್ಡೇ. ಆ ದಿನ ಬಂದ್ರೆ ಪ್ರಧಾನಿ 75 ವಸಂತ ಪೂರೈಸಲಿದ್ದಾರೆ. ಪ್ರಧಾನಿ ಮೋದಿಗೆ ಹುಟ್ಟುಹಬ್ಬದ ಸಂಭ್ರಮವಾದ್ರೆ ದೇಶದ ಜನತೆ ಹಾಗೂ ಬಿಜೆಪಿ ಕಾರ್ಯಕರ್ತರಲ್ಲಿ ಆತಂಕ ಮನೆ ಮಾಡಿದೆ. ಯಾಕಂದ್ರೆ ಪ್ರಧಾನಿ ಮೋದಿ 75 ವರ್ಷಕ್ಕೆ ನಿವೃತ್ತಿ ತೆಗೆದುಕೊಂಡ್ರೆ ಗತಿಯೇನು ಎಂಬ ಚಿಂತೆಯಲ್ಲಿ ಮುಳುಗಿದ್ದಾರೆ. ಇದಕ್ಕೆಲ್ಲ ಕಾರಣ ಬಿಜೆಪಿಯ ಬೆನ್ನೆಲುಬು RSSನ ನಿಯಮ. ಈ ಹಿಂದೆಯೇ RSS ಮುಖ್ಯಸ್ಥ ಮೋಹನ್ ಭಾಗವತ್ 75 ವರ್ಷ ದಾಟಿದ ನಾಯಕರು ನಿವೃತ್ತಿ ಪಡೆದು ಯುವಕರಿಗೆ ಅವಕಾಶ ನೀಡಬೇಕು ಅಂತ ಹೇಳಿದ್ರು. ಸ್ವತಃ ಮೋಹನ್ ಭಾಗವತ್ ಅವರು ಇದೇ ಸೆಪ್ಟೆಂಬರ್ 11ಕ್ಕೆ 75 ವಸಂತ ಪೂರೈಸಲಿದ್ದಾರೆ. ಹೀಗಾಗಿ ಅವರು ನಿವೃತ್ತಿ ಪಡೆದ್ರೆ ಪ್ರಧಾನಿ ಮೋದಿ ಕೂಡ ಅವರ ಹಾದಿಯನ್ನೇ ಪಾಲಿಸಬೇಕಾಗಬಹುದು ಅಂತ ಹೇಳಲಾಗ್ತಿದೆ. ಅಂದ್ರೆ RSSನ ನಿಯಮವನ್ನ ಪಾಲಿಸಿ ಮೋದಿ ನಿವೃತ್ತಿ ಪಡೆದ್ರು ಪಡೆಯಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಿತ್ತು. ಚರ್ಚೆ ಜೋರಾಗ್ತಿದ್ದಂತೆ RSS ಸ್ಪಷ್ಟನೆ. 75 ವರ್ಷದ ನಿವೃತ್ತಿ ನಿಯಮಕ್ಕೆ ಕಂಪ್ಲೀಟ್ ಬ್ರೇಕ್. ಸದ್ಯ ಪ್ರಧಾನಿ ಮೋದಿ ಕಳೆದ 11 ವರ್ಷಗಳಿಂದ ದೇಶವನ್ನ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ಇಂತಹ ಹೊತ್ತಲ್ಲಿ ಮೋದಿ ನಿವೃತ್ತಿ ಪಡೆದ್ರೆ ದೇಶ ಹಾಗೂ ಬಿಜೆಪಿಯನ್ನ ಯಶಸ್ವಿಯಾಗಿ ಯಾರು ಮುನ್ನಡೆಸುತ್ತಾರೆ ಅನ್ನೋ ಚರ್ಚೆ ಜೋರಾಗಿದೆ. ಮೋದಿ ನಿವೃತ್ತಿ ಬೇಡ ಅಂತಲೂ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೆಯುತ್ತಿದೆ. ಇದರ ಬೆನ್ನಲ್ಲೇ RSS ಮುಖ್ಯಸ್ಥ ಮೋಹನ್ ಭಾಗವತ್ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ. 75 ವರ್ಷದ ನಂತರ ನಿವೃತ್ತಿ ನಿಯಮವನ್ನ ಸಡಿಲಿಸಿದ್ದಾರೆ. ಹಾಗಾದ್ರೆ ಮೋಹನ್ ಭಾಗವತ್ ಹೇಳಿದ್ದೇನು ಅಂತ ತೋರಿಸ್ತೀವಿ ನೋಡಿ. ಯಾವುದೇ ಸಂದರ್ಭದಲ್ಲಿಯೂ ನಿವೃತ್ತಿಯಾಗಲು ಸಿದ್ಧ, ಆದ್ರೆ ಸಂಘ ಬಯಸುವವರೆಗೂ ನಾನು ಕೆಲಸ ಮಾಡುತ್ತೇನೆ. ನಾನು ನಿವೃತ್ತಿಯಾಗುತ್ತೇನೆ. ಬೇರೆಯವರು ನಿವೃತ್ತಿಯಾಗಬೇಕು ಅಂತ ಯಾರಿಗೂ ಹೇಳಿಲ್ಲ. ನೋಡಿದ್ರಲ್ಲ, ಮೋಹನ್ ಭಾಗವತರ ಹೇಳಿಕೆ ಪ್ರಧಾನಿ ಮೋದಿಯ ನಿವೃತ್ತಿಯ ಚರ್ಚೆಗಳಿಗೆಲ್ಲ ತೆರೆ ಎಳೆದಿದೆ. ಮೋದಿ ನಿವೃತ್ತಿ ಆಗ್ತಾರೆ ಆಗಲ್ವಾ ಅನ್ನೋ ವಿಚಾರವು ಅಪ್ರಸ್ತುತ ಅನ್ನೋದು ಈ ಮಾತುಗಳಿಂದಲೇ ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ. ಆದ್ರೆ ಒಂದಂತೂ ನಿಜ, ಈ ಹಿಂದೆ ಬಿಜೆಪಿಯ ಹಿರಿಯ ನಾಯಕರಾದ LK ಅಡ್ವಾಣಿ, ಮುರಳಿ ಮನೋಹರನ್ ಜೋಶಿ 75 ವರ್ಷಕ್ಕೆ ರಿಟೈರ್ಮೆಂಟ್ ತೆಗೆದುಕೊಂಡಿರೋ ಉದಾಹರಣೆ ಇದೆ. ಅಷ್ಟೇ ಯಾಕೆ, ರಾಜ್ಯದಲ್ಲಿ ಬಿಜೆಪಿ ಕಟ್ಟಿ ಬೆಳೆಸಿದ BS ಯಡಿಯೂರಪ್ಪನವರನ್ನು ಕೂಡ 75 ವರ್ಷಕ್ಕೆ CM ಕುರ್ಚಿಯಿಂದಲೇ ಕೆಳಗಿಳಿಸಿದ್ದು ಕಣ್ಮುಂದಿದೆ. ಈ ಎಲ್ಲದರ ಮಧ್ಯೆ ಮೋದಿ 75 ವರ್ಷ ಪೂರೈಸಿದ ನಂತರ ಏನಾಗಲಿದೆ ಅನ್ನೋದನ್ನ ಕಾಲವೇ ಹೇಳಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.